ಉಡುಪಿ ಅಮ್ಮುಂಜೆಯ ಶ್ರೀ ಬ್ರಾಹ್ಮರಿ ನಾಟ್ಯಾಲಯದ ರಜತ ಸಂಭ್ರಮದ ಪ್ರಯುಕ್ತ ಬಾಲ ಪ್ರತಿಭೆಗಳಿಂದ ಭರತನಾಟ್ಯ ಬಾಲಯುಗ್ಮ ನೃತ್ಯ ಕಾರ್ಯಕ್ರಮ ಜನವರಿ 26ರಂದು ಸಂತೆಕಟ್ಟೆ ಶ್ರೀ ಆದಿಶಕ್ತಿ ವೀರಭದ್ರ ದೇವಸ್ಥಾನದ ಸಭಾಂಗಣದಲ್ಲಿ ಸಂಜೆ 5 ಗಂಟೆಯಿಂದ ನಡೆಯಲಿದೆ ಎಂದು ಸಂಸ್ಥೆಯ ವಿದ್ವಾನ್ ಕೆ ಭವಾನಿ ಶಂಕರ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಕಾರ್ಯಕ್ರಮವನ್ನು ಕೆಮ್ಮಣ್ಣು ಪಡುಕುದ್ರು ಶ್ರೀ ಗಣಪತಿ ಮಠದ ಅರ್ಚಕ ನೆಂಪು ಶ್ರೀಧರ್ ಭಟ್ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಸಿದ್ದಕಟ್ಟೆಯ ನಾಟ್ಯಯನ ಕಲಾ ಅಕಾಡೆಮಿಯ ನಿರ್ದೇಶಕ ವಿದ್ವಾನ್ ಕೆ.ವಿ. ರಮಣಾಚಾರ್ಯ, ಕೆಮ್ಮಣ್ಣು ಗಣಪತಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಟಿ ಸತೀಶ್ ಶೆಟ್ಟಿ, ಸಂತೆಕಟ್ಟೆ ಶ್ರೀ ಆದಿಶಕ್ತಿ ವೀರಭದ್ರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಜ್ಯೋತಿ ಪ್ರಕಾಶ್ ಶೆಟ್ಟಿಗಾರ್ ಉಪಸ್ಥಿತರಿರುವರು ಎಂದರು. ಇನ್ನು ಈ ಸಂದರ್ಭದಲ್ಲಿ ಸಲಹೆಗಾರ ಯೋಗೀಶ್ ಗಾಣಿಗ, ಕೊಳಲಗಿರಿ, ದೀಪ್ತಿ ಸ್ವರ್ಣ ಹಾಗೂ ನಂದಕುಮಾರ್ ಉಪಸ್ಥಿತರಿದ್ದರು. ಇದೊಂದು ವಿವಿಧ ರೀತಿಯಲ್ಲಿ ಆಚರಣೆ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ನಾವು ಇಡೀ ಒಂದು ವರ್ಷ 25 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಪ್ರತಿ ತಿಂಗಳು 2 ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಇದು 2027ರ ತನಕ ನಮ್ಮ ಈ ಕಾರ್ಯಕ್ರಮವು ನಡೆಯಲಿಕ್ಕೆ ಉಂಟು. ಈ ಸಂದರ್ಭದಲ್ಲಿ ಇದೇ ಬರುವ 25/1/2026ನೇ ತಾರೀಕಿನಂದು ಸಂತೆಕಟ್ಟೆ ಕಲ್ಯಾಣಪುರದ ಶ್ರೀ ಆದಿಶಕ್ತಿ ವೀರಭದ್ರ ದೇವಸ್ಥಾನ ಸಭಾಂಗಣದಲ್ಲಿ ಬಾಲಯುಗ್ಮ ಎನ್ನುವಂತಹ ಒಂದು ಶೀರ್ಷಿಕೆಯಡಿ ನಾವು ನೃತ್ಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಬಾಲ ಪ್ರತಿಭೆಗಳಿಗೆ ಒಂದು ಉತ್ತಮ ವೇದಿಕೆ ಸಿಗಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಿನ ಶ್ರೀಯುತ ನೆಂಪು ಶ್ರೀಧರ್ ಭಟ್ ಅರ್ಚಕರು, ಶ್ರೀ ಗಣಪತಿ ಮಠ ಪಡುಕುದ್ರು ಇವರು ಆಗಮಿಸಲಿಕ್ಕಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ವಿದ್ವಾನ್ ಕೆ ರಮಣಾಚಾರ್ಯ ಸಿದ್ದಕಟ್ಟೆ, ಸತೀಶ್ ಶೆಟ್ಟಿ ಗಣಪತಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇಲ್ಲಿನ ಅಧ್ಯಕ್ಷರು, ಹಾಗೆ ವೀರಭದ್ರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂತಹ ಜ್ಯೋತಿ ಪ್ರಕಾಶ್ ಶೆಟ್ಟಿಗಾರು ಕೂಡ ನಮ್ಮೊಂದಿಗೆ ಆ ದಿವಸ ಕೈ ಜೋಡಿಸಲಿದ್ದಾರೆ. ವಿಶೇಷ ಏನಂತ ಹೇಳಿದ್ರೆ, ನಾವು ಈ ದಿವಸ ಪರ್ಯಾಯದ ಪರ್ವಕಾಲ ಇರುವುದರಿಂದಾಗಿ ನಮಗೆ ಇಲ್ಲಿ ಉಡುಪಿಯ ಹಿಮ್ಮೇಳ ಕಲಾವಿದರು ಸಿಗ್ತಿಲ್ಲ. ಅದರಿಂದಾಗಿ ಕೇರಳದಿಂದ ಮೃದಂಗಕ್ಕೆ ಹಾಗೂ ಕೊಳಲು ವಾದನಕ್ಕೆ ನಮ್ಮ ನೆರೆಯ ರಾಜ್ಯವಾದಂತಹ ಕೇರಳದಿಂದ ಉತ್ತಮ ಕಲಾವಿದರು ನಾವು ಕರೆಸ್ತಾ ಇದ್ದೇವೆ. ಹಾಗೆ ಈ 25ನೇ ವರ್ಷವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಬೇಕೆನ್ನುವ ಉದ್ದೇಶದಿಂದ ಇನ್ನೊಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ, ವಿಶೇಷ ಚೇತನ ಮಕ್ಕಳಿಗೆ ನೃತ್ಯ ತರಬೇತಿಯನ್ನು ನೀಡಿ ಅವರಿಂದ ಭರತನಾಟ್ಯವನ್ನು ಶಾಸ್ತ್ರಬದ್ಧವಾಗಿ ಮಾಡಬೇಕು ಎನ್ನುವ ಉದ್ದೇಶದಿಂದ ಅವರನ್ನು ಕೂಡ ತರಬೇತಿಯನ್ನು ನೀಡ್ತಾ ಇದ್ದೇವೆ.